ಹಾಯ್ ಫ್ರೆಂಡ್ಸ್, ಈ ಕಡೆ ನೋಡಿ ರಾಗಿ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೊಂದು ತೆನೆನೂ ನೋಡ್ರಿ ಎಷ್ಟು ಮುದ್ದಾಗಿದೆ. ಇದು ಎಷ್ಟು ಚೆನ್ನಾಗಿದೆ. ಆದರೆ ಇದೇ ಥರನೇ ಇಷ್ಟು ಚೆನ್ನಾಗಿರೋ ಅಂಥ ರಾಗಿ ಬೆಳೆ ನೋಡಿ, ಎಷ್ಟು ಚೆನ್ನಾಗಿದೆ ರಾಗಿ ಬೆಳೆ ಎಲ್ಲ ನೋಡ್ತಾ ಇದ್ದೀರಾ. ರೈತರು ಯಾವ ಥರ ಕಷ್ಟಕ್ಕೆ ಸಿಕ್ಕಾಕ್ಕೊತಾರೆ, ರೈತರು ಯಾವ ಥರ ಬಾಧೆಗೆ ಸಾಲಗಳಿಗೆ ಸಿಕ್ಕಾಕ್ಕೊತಾರೆ ಅಂತೇಳ್ಬಿಟ್ಟು, ಇಷ್ಟು ಚೆನ್ನಾಗಿರೋ ಬೆಳೆ ಇಷ್ಟು ಇನ್ನು 15 ದಿನ 20 ದಿನದಲ್ಲಿ ಇದು ಕಟಾವಿಗೆ ಬರ್ತದೆ. ಇಷ್ಟು ಚೆನ್ನಾಗಿರೋವಂಥ ಬೆಳೆ ಮಳೆ ಬಂದಿದ್ದರಿಂದ ಇದು ನೋಡಿ ಯಾವ ಥರ ಆಗಿದೆ. ನೋಡಿ ಎಲ್ಲ ಹಾಳಾಗಿದೆ. ನೋಡ್ತಾ ಇದ್ದೀರಾ, ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟು ಎಲ್ಲ ರಾಗಿ ತೆನೆ ಎಲ್ಲ ನೋಡಿ ಯಾವ ಥರ ಆಗ್ತಾ ಇದೆ. ನೋಡ್ತಾ ಇದ್ದೀರಾ, ಎಲ್ಲ ಅದೊಂಥರ ಕೊಳ್ತೋಗೋವಂಥ ಪರಿಸ್ಥಿತಿಗೆ ಬಂದಿದೆ. ನೋಡಿ, ನಮ್ಮ ರೈತರು ಎಲ್ಲನೂ ಇದೇ ಥರನೇ ಕಷ್ಟಕ್ಕೆ ಸಿಕ್ಕಾಕ್ಕೊತಾರೆ. ಹಾಗಾಗಿ ಕೆಲವು ಕಚೇರಿಗಳಲ್ಲಿ, ಕೆಲವು ಆಫೀಸುಗಳಲ್ಲಿ ಏನಾದರೂ ಮಾಡಿ ರೈತರ ಕಡೆಯಿಂದ ದುಡ್ಡು ಕೀಳ್ಬೇಕಂತ ಸುಮಾರು ಜನ ಈ ಥರ ಪ್ಲ್ಯಾನ್ ಮಾಡ್ತಾರೆ. ಫೈಲ್ಗಳು ಲೇಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ನೋಡಿ ಯಾವ ರೀತಿ ಇವರು ದುಡ್ಡು ಸಂಪಾದನೆ ಮಾಡಬೇಕು, ಯಾವ ರೀತಿ ಅವ್ರಿಗೆ ದುಡ್ಡು ಎತ್ಕೊಂಡೋಗಿ ಕೊಡಬೇಕು. ಫ್ರೆಂಡ್ಸ್, ನೀವೇ ಯೋಚನೆ ಮಾಡಿ. ಲಂಚ ಕೊಡೋದಕ್ಕಿಂತ ಮುಂಚೆ ಒಂದು ಸರಿ ಯೋಚನೆ ಮಾಡಿರಿ. ನೋಡಿರಿ ಯಾವ ಥರ ಆಗಿದೆ. ಅದು ತೆನೆ ಎಲ್ಲ ಕೊಳ್ತೋಗೋವಂಥ ಸ್ಥಿತಿಗೆ ಬಂದಿದೆ. ದಯವಿಟ್ಟು ಆಫೀಸ್ಗಳ ಕಡೆಯಲ್ಲಿ ಲಂಚಗಳು ಕೇಳೋಬೇಕಾದ್ರೆ ಒಂದು ಸರಿ ಯೋಚನೆ ಮಾಡಿರಿ. ಸುಮಾರು ಕಡೆ ನೋಡ್ತಾ ಇದ್ದೀವಿ ಇದನ್ನು. ಫ್ರೆಂಡ್ಸ್, ಯಾರ್ಯಾರು ರೈತರು ಇದನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ನೀವು ಇದೇ ಥರನೇ